ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಬೆಳ್ಳಂ ಬೆಳಗ್ಗೆ ಜೆಸಿಬಿ ಘರ್ಜಿಸಿದೆ. 200 ಮನೆಗಳನ್ನ ಡೆಮಾಲಿಷನ್ ಮಾಡ್ತಾ ಇರುವ ಜಿಬಿಎ. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಬೆಳ್ಳಂ ಬೆಳಗ್ಗೆ ಜೆಸಿಬಿಯ ಘರ್ಜನೆ ಜೋರಾಗಿದೆ. 200 ಮನೆಗಳನ್ನ ಡೆಮಾಲಿಷನ್ ಮಾಡ್ತಾ ಇದ್ದಾರೆ ಜಿಬಿಎ ಅವರು. 6 ಜೆಸಿಬಿ 300 ಸಿಬ್ಬಂದಿ ಭದ್ರತೆಯಲ್ಲಿ ಡೆಮಾಲಿಷನ್ ಕಾರ್ಯ ಮಾಡಲಾಗಿದೆ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಜಾಗ ಒತ್ತುವರಿ ತೆರವನ್ನ ಮಾಡಲಾಗ್ತಿದೆ. ಘನತ್ಯಾಜ್ಯ ಘಟಕದ ಜಾಗದಲ್ಲಿ ಅನಧಿಕೃತ ಶೆಡ್ ನಿರ್ಮಾಣವನ್ನ ಮಾಡಲಾಗಿದೆ. ಇನ್ನು ಒತ್ತುವರಿ ಮಾಡಿಕೊಂಡು ಚಿಕ್ಕ ಚಿಕ್ಕ ಮನೆಗಳನ್ನ ನಿರ್ಮಾಣ ಮಾಡ್ಕೊಂಡಿದ್ರು. ಶ್ರೀನಿವಾಸಪುರದ ಕೋಗಿಲು ಲೇಔಟ್ನಲ್ಲಿ ಡೆಮಾಲಿಷನ್ ಮಾಡಲಾಗಿದೆ. ಗೋಮಾಳ ಜಾಗವನ್ನ ಜಿಬಿಎ ಪಾಲಿಕೆಗೆ ನೀಡಿದ್ದ ಜಿಲ್ಲಾಡಳಿತ. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಬೆಳ್ಳಂ ಬೆಳಗ್ಗೆ ಜೆಸಿಬಿಯ ಘರ್ಜನೆ ಜೋರಾಗಿ ಕೇಳಿಸಿದೆ. 200 ಮನೆಗಳನ್ನ ಡೆಮಾಲಿಷನ್ ಮಾಡ್ತಿದ್ದಾರೆ ಜಿಬಿಎ ಅವರು. 6 ಜೆಸಿಬಿ 300 ಸಿಬ್ಬಂದಿ ಭದ್ರತೆಯಲ್ಲಿ ಡೆಮಾಲಿಷನ್ ಕಾರ್ಯವನ್ನ ಮಾಡಲಾಗಿದೆ. ದೃಶ್ಯಾವಳಿಯಲ್ಲಿ ಗಮನಿಸಿದ್ದೀರಾ ಯಾವ ರೀತಿ ಒಂದು ಡೆಮಾಲಿಷನ್ ಕಾರ್ಯವನ್ನ ಮಾಡಿದ್ದಾರೆ ಅಂತ. 6 ಜೆಸಿಬಿಗಳನ್ನ ಬಳಕೆ ಮಾಡಲಾಗಿತ್ತು. 300 ಸಿಬ್ಬಂದಿಯ ಭದ್ರತೆಯಲ್ಲಿ ಒಂದು ಡೆಮಾಲಿಷನ್ ಕಾರ್ಯವನ್ನ ಮಾಡಲಾಗಿದೆ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಜಾಗವನ್ನ ಒತ್ತುವರಿ ಮಾಡ್ಕೊಂಡಿದ್ರು ಎಂಬ ಆರೋಪ ಇತ್ತು. ಹಾಗಾಗಿ ಆ ಒಂದು ಸ್ಥಳವನ್ನ ಸದ್ಯಕ್ಕೆ ತೆರವು ಮಾಡಲಾಗಿದೆ. ಇನ್ನು ಘನತ್ಯಾಜ್ಯ ಘಟಕದ ಜಾಗದಲ್ಲಿಯೇ ಅನಧಿಕೃತವಾಗಿ ಶೆಡ್ಗಳನ್ನು ನಿರ್ಮಾಣ ಮಾಡ್ಕೊಂಡಿದ್ರಂತೆ. ಹಾಗಾಗಿ ಅಲ್ಲಿ ಏನು ಶೆಡ್ಗಳಿತ್ತು ಆ ಎಲ್ಲ ಶೆಡ್ಗಳನ್ನು ಕೂಡ ಸದ್ಯಕ್ಕೆ ತೆರವು ಮಾಡಲಾಗಿದೆ. ಶ್ರೀನಿವಾಸಪುರದ ಕೋಗಿಲು ಲೇಔಟ್ನಲ್ಲಿ ಈ ರೀತಿಯ ಡೆಮಾಲಿಷನ್ ಕಾರ್ಯವನ್ನ ಮಾಡ್ತಾ ಇದ್ದಾರೆ. ಗೋಮಾಳ ಜಾಗವನ್ನ ಜಿಬಿಎ ಪಾಲಿಕೆಗೆ ಜಿಲ್ಲಾಡಳಿತ ಕೊಟ್ಟಿತ್ತು. ಈ ಒಂದು ಜಾಗವನ್ನ ಸದ್ಯಕ್ಕೆ ಒತ್ತುವರಿ ಮಾಡ್ಕೊಂಡಿದ್ರು. ಅನಧಿಕೃತವಾಗಿ ಶೆಡ್ಗಳನ್ನು ನಿರ್ಮಾಣ ಮಾಡ್ಕೊಂಡಿದ್ರು. ಅದರ ಬೆನ್ನಲ್ಲೇ ಈಗ ಒಂದು ಶೆಡ್ಗಳನ್ನು ಕೂಡ ಈಗ ತೆರವು ಮಾಡಲಾಗಿದೆ.